ಹರಿ ಏನು ಮಾಡ್ತಾಯಿದ್ಯಾ? ಮುಗಿಸ್ತಾರೆ ನಂತರ ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವತ್ತು ತೋಟಕ್ಕೆ ಹಸು ಕಟ್ಟಿ ಹೋಗೋಣ, ನಂತರ ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಬಿಸಿಲು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ವೆದರ್ ಇದ್ದಾಗ ಬಟ್ಟೆ ಎಲ್ಲ ತೊಳೆದ್ರೆ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಅಕ್ಕಿ ರಾಗಿ ಏನಾದರೂ ಮಿಲ್ಲಿಗೆ ಕೊಡೋದಾದರೆ ಹಿಟ್ಟು ಮಾಡಿಸೋದಕ್ಕೆ ಈ ಥರ ವೆದರಲ್ಲಿ ತೊಳೆದ್ರೆ ಬೇಗನೆ ಡ್ರೈ ಆಗುತ್ತೆ. ನಾನು ಆ ಕೆಲಸ ಎಲ್ಲ ಇವಾಗ ಮಾಡಬೇಕು, ಹಾಗಾಗಿ ಹೇಳ್ತಾ ಇದ್ದೀನಿ. ತೋಟದಿಂದ ಬಂದು ಕಾಫಿ ಮಾಡ್ಕೊಂಡು ಕುಡ್ದಾಯಿತು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ನಾನು ಇವಾಗ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಮಸಾಲೆ ಏನು ರುಬ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದು. ನಾನು ಚಪಾತಿ ರೊಟ್ಟಿಗೆ ಏನಾದ್ರೂ ಮಾಡೋದಾದರೆ ಮಸಾಲೆ ಅಷ್ಟು ನಾನು ರುಬ್ಬೋದೇ ಇಲ್ಲ, ಡೈರೆಕ್ಟ್ ಹಾಗೆ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕಡುಬು ತಟ್ಟೆ ಇಡ್ಲಿ ಅಂತಾರಲ್ಲ ಅದಕ್ಕೆ ಮಾಡೋದಾದರೆ ಮಾತ್ರ ಮಸಾಲೆ ಎಲ್ಲ ರುಬ್ಬಿ ಮಾಡೋದು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಮಿಕ್ಸ್ ತರಕಾರಿಗಳನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ. ಕಡಲೆಕಾಳು ಹಾಕಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ಆದಷ್ಟು ಸಾಂಬಾರಿಗೆ ಮತ್ತು ಪಲ್ಯಗಳಿಗೆಲ್ಲ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹಾಕಿದರೆ ಏನು ಅಂತ ಅಂದರೆ ಸ್ವಲ್ಪ ಪಲ್ಯ ಕಪ್ಪು ಕಾಣಿಸುತ್ತೆ, ಕಲರ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ಹಾಕ್ತೀನಿ. ಟೊಮೊಟೊ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ನೀರು, ಸ್ವಲ್ಪ ಗರಂ ಮಸಾಲ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು. 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಅದು ಕನ್ಸಿಸ್ಟೆನ್ಸಿಗೋಸ್ಕರ ಅಷ್ಟೇ. ನಾನಿಲ್ಲಿ ಮುಳುಗಾಯಿ ಎಲ್ಲ ಹಾಕಿರೋದ್ರಿಂದ ಅದೇ ಚೆನ್ನಾಗಿ ಬೆಂದ ಮೇಲೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸುಲ್ದಿರೋದು ತೆಂಗಿನಕಾಯಿ ಇರಲಿಲ್ಲ, ಹಾಗಾಗಿ ಕಾಯಿ ಹಾಕ್ತೆ. ಫಸ್ಟ್ ಹಾಗೇ ಒಂದು ಸಲ ಮಾಡಿದೆ, ಅಂದರೆ 2 ವಿಷಲ್ ಕೂಗಿಸಿದ್ದೆ. ನಂತರ ತೋಟದಿಂದ ಬಂದ ಮೇಲೆ ಕಾಯಿ ಸುಲಿಸ್ಕೊಂಡು ನಂತರ ಕಾಯನ್ನು ತುರಿದು ಹಾಕಿ ಮತ್ತೊಂದು 2 ನಿಮಿಷ ಕುದಿಸ್ಕೊಂಡೆ. ಪಲ್ಯ ರೆಡಿ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಹೇಗೆ ಅಂತಂದರೆ ತೋಟ ಇರೋದ್ರಿಂದ ಯಾವುದೇ ಅಡುಗೆಗೆ ತೆಂಗಿನಕಾಯಿ ಹಾಕ್ತೆ ಮಾಡೋದೇ ಇಲ್ಲ. ಅಂದರೆ ಯಾವಕ್ಕೆಲ್ಲ ಹಾಕ್ಬಹುದು ಅದಕ್ಕೆಲ್ಲದಕ್ಕೂ ಕೂಡ ಹಾಕ್ತೀವಿ. ತೆಂಗಿನಕಾಯಿ ಇಲ್ಲ ಅಂತಂದ್ರೇ ಅಡುಗೆನೇ ಕಂಪ್ಲೀಟ್ ಅಂತ ಅನಿಸೋದಿಲ್ಲ. ಈ ಕಡೆ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ, ಅಕ್ಕಿ ರೊಟ್ಟಿ. ಕೆಲವು ಕಡೆ ಬಳಿಯೋ ರೊಟ್ಟಿ ಅಂತ ಮಾಡ್ತಾರೆ, ನಮ್ಮ ಕಡೆ ಈ ಥರನೇ ದಿಮ್ಮುಗೆ ಹಿಟ್ಟನ್ನು ಕಲಿಸ್ಕೊಂಡು ಈ ಥರ ತೊಟ್ಟೆನೇ ರೊಟ್ಟಿ ಮಾಡೋದು. ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಅವ್ರವ್ರ ಅಡುಗೆ ಅವ್ರವ್ರಿಗೆ ಇಷ್ಟ, ನಮಗೆ ನಮ್ಮ ಕಡೆ ಅಡುಗೆ ಇಷ್ಟ. ರೊಟ್ಟಿ ಮಾಡಿಕೊಂಡೆ. ರೊಟ್ಟಿ ಮತ್ತು ಮಿಕ್ಸ್ ತರಕಾರಿ ಪಲ್ಯ ತುಂಬ ಚೆನ್ನಾಗಿತ್ತು. ಇವತ್ತಿನ ಕೆಲಸ ಏನು ಅಂತಂದರೆ 4 ಸಲಕ್ಕಿಂತನೂ ಹೆಚ್ಚು ಸಲ ಬಟ್ಟೆ ಹಾಕುವಷ್ಟು ಬಟ್ಟೆಗಳಿದೆ. ಅಂತಂದರೆ ಇವಾಗೆಲ್ಲ ಫುಲ್ ಸೋನೆ ಆಗಿಬಿಟ್ಟಿತ್ತು, ಮೋಡ ಆಗಿತ್ತಲ್ಲ, ಹಾಗಾಗಿ ಬಟ್ಟೆ ಚೆನ್ನಾಗಿ ಒಣಗಲ್ಲ ಅಂತ ಬಟ್ಟೆನೇ ಹಾಕಿರಲಿಲ್ಲ. 4-5 ಸಲ ಹಾಕುವಷ್ಟಿದೆ. ಬಟ್ಟೆ ಹಾಕೋದಕ್ಕೆ ಶುರು ಮಾಡಿದೆ. ಒಂದು ಸಲ ತೋಟಕ್ಕೆ ಬಂದಿದ್ದಾಯಿತು. ಹಸು ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ನಾನು ನಿತ್ಯ ಇಬ್ಬರು ಕೂಡ ಬಂದಿದ್ವಿ ಹಸು ಕಟ್ಟು ಹೋಗೋದಕ್ಕೆ ಅಂತ. ಕಟ್ಟಿರೋ ಜಾಗದಲ್ಲಿ ಚೆನ್ನಾಗಿ ಮೇವು ತಿಂದಿತ್ತು, ಮತ್ತು ಬೇರೆ ಜಾಗಕ್ಕೆ ಚೇಂಜ್ ಮಾಡಿ ಕಟ್ಟೋದ್ರೆ ಸಂಜೆವರೆಗೂ ಚೆನ್ನಾಗಿ ಮೇಯ್ಕೊಂಡಿರ್ತವೆ. ಹಾಗಾಗಿ ನಿತ್ಯ ನನಗೂ ಬೋರ್ ಆಗ್ತಾಯಿದೆ ಅಂತ ಅಂದಿದ್ದಕ್ಕೆ ಲಡ್ಡುನ ಅವ್ರ ಅಪ್ಪನ ಜೊತೆ ಮನೇಲಿ ಬಿಟ್ಟು ಒಂದು 10 ನಿಮಿಷ ನಾವಿಬ್ಬರು ಬಂದಿದ್ವಿ. ನಾವು ಮನೆಗೆ ಹೋದ್ಮೇಲೆ ಲಡ್ಡು ಜೊತೆ ನಾವಿರ್ತೀವಿ, ಅವ್ರು ಮತ್ತೆ ಬೇರೆ ತೋಟಕ್ಕೆ ಹೋಗ್ತಾರೆ. ಆ ಥರ. ಇಲ್ಲಾಂದರೆ ಲಡ್ಡುನ ಕರ್ಕೊಂಡು ಬಂದರೆ ಎತ್ಕೊಂಡು ಹೋಗಬೇಕಾಗುತ್ತೆ, ಹಾಗಾಗಿ ಅವಳಿಗೆ ಗೊತ್ತಿಲ್ಲದೆ ಇಬ್ಬರು ಕೂಡ ಬಂದ್ವಿ. ಗೊತ್ತಾಗಿ ಹೋಗಿದ್ದಿದ್ರೆ ಖಂಡಿತ ಜಗಳ ಮಾಡ್ತಾಳೆ, ನನ್ನನ್ನು ಯಾಕೆ ಬಿಟ್ಟು ಹೋಗಿದ್ದೀರಾ ನೀವು ಅಂತ. ಅವತ್ತು ನಾನೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಾಗಾಗಿ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಹೇಗೆ ಅಂತ ಅಂದರೆ ಬಾಗಿಲು ತೊಳೆದು ರಂಗೋಲಿ ಹಾಕಿದರೆ ತಿರ್ಗಾ ಬೆಳಗ್ಗೆ ತನಕ ರಂಗೋಲಿ ಹಾಗೇ ಇರುತ್ತೆ. ಮುಂಚೆ ಎಲ್ಲ ಬೇಗನೆ ಹಾಳಾಗ್ತಾ ಇತ್ತು, ಹಾಗೆ ಬಾಗಿಲು ಕಿತ್ತಾಗಿಂದ ರಂಗೋಲಿನೇ ಹಾಕಿರಲಿಲ್ಲ ಮನೆ ಮುಂದೆ. ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಮನೆ ಮುಂದೆ ರಂಗೋಲಿ ಇಲ್ಲ ಅಂತಂದರೆ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಅಷ್ಟು ಕಳೆನೇ ಇರೋದಿಲ್ಲ. ರಂಗೋಲಿ ಹಾಕಿ ಬಾಗಿಲಲ್ಲಿ ಒಂದೊಂದು ಹೂವಿದ್ರೆ ಮನೆ ಕಳೆ ಜಾಸ್ತಿ ಅಂತ ಹೇಳ್ಬೋದು. ಹೇಳಿದ್ನಲ್ಲ, ಬಟ್ಟೆ ಸಿಕ್ಕಾಬಟ್ಟೆ ಇದೆ. 4-5 ಸಲ ಹಾಕಿದ್ರೂ ಆಗೋವಷ್ಟು ಬಟ್ಟೆ ಇದೆ. ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಹಾಗೆ 1 kg ಬೆಂಡೆಕಾಯಿ ತೊಗೊಂಡು ಬಂದಿದ್ರು. ನಾನು ಒಂದಿನ ಸಾಂಬಾರು ಮಾಡೋಣ, ಒಂದಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಟ್ ಮಾಡಿದರೆ ಸ್ವಲ್ಪನೂ ಚೆನ್ನಾಗಿಲ್ಲ, ಅಂತಂದರೆ ಎಳೆದೇ ಇದೆ, ಒಳಗೆ ಕೆಟ್ಟೋಗಿರೋ ಥರ ಆಗಿಬಿಟ್ಟಿತ್ತು. ಒಂದು 1/4 kg ಅಷ್ಟು ಚೆನ್ನಾಗಿರಲಿಲ್ಲ, 3/4 kg ಅಷ್ಟು ವೇಸ್ಟ್ ಆಗಿದೆ. ರೌಂಡ್ಗೆ ಗಾಲಿ ಥರನೇ ನಾನು ಕಟ್ ಮಾಡೋದು ಪಲ್ಯ ಮಾಡೋದಕ್ಕೆ. ಬಟ್ ಏನಾದರೂ ಒಳಗೆ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಅಂತ ಅದನ್ನ ಮಧ್ಯಕ್ಕೂ ಕೂಡ ಪೀಸ್ ಮಾಡಿ ನೋಡಿದ್ದೀನಿ. ಅಷ್ಟು ಹಾಳಾಗ್ಬಿಟ್ಟಿತ್ತು. ನಾನು ಫಸ್ಟು ಟೈಮ್ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಹಾಳಾಗಿರೋ ಬೆಂಡೆಕಾಯಿನ ನೋಡಿದ್ದು. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಪ್ಪುಗೆ ಕಾಣಿಸ್ಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು ಬಾಣಲೆಗೆ
ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೊಟೊ ಹಾಕಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೊಳ್ಬೇಕು. ನಂತರ ಅದಕ್ಕೆ ಗರಂ ಮಸಾಲ, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅದಕ್ಕೆ ಕಾಯಿ ತುರಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ನಿಮಿಷ ಕುದಿಸ್ಕೊಳ್ತೀನಿ. ಅಂದರೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಂದು ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಪಲ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನನ್ನ ಮಗಳು ಕೂಡ ಹೇಳ್ತಾ ಇದ್ಲು, ತುಂಬ ಚೆನ್ನಾಗಿ ಮಾಡಿದೆ ಮಮ್ಮಿ ಇವತ್ತು ಪಲ್ಯ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಬೆಂಡೆಕಾಯಿ ಕೆಲವರು ಲೋಳೆ ಥರ ಬರುತ್ತೆ, ಇಷ್ಟ ಆಗಲ್ಲ ಅಂತ ಮಾಡೋದಿಲ್ಲ. ಲೋಳೆ ಥರ ಬರಬಾರ್ದು ಅಂದರೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ಪಲ್ಯ ಮಾಡುವಾಗ 1-2 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕಬೇಕು. ಆವಾಗ ಲೋಳೆ ಥರ ಬರಲ್ಲ. ನಾನಿವತ್ತು ಹುಣಸೆಹಣ್ಣಿನ ರಸ ಏನು ಹಾಕಿಲ್ಲ, ಟೊಮೊಟೊನೇ ಜಾಸ್ತಿ ಆಯಿತು. ಮತ್ತು ಅದನ್ನು ಹಾಕಿದರೆ ಹುಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿಲ್ಲ. ಬೆಂಡೆಕಾಯಿನ ಚೆನ್ನಾಗಿ ಹುರಿದಿದ್ದೆ, ಹಾಗಾಗಿ ಲೋಳೆ ಥರ ಏನು ಆಗಿರಲಿಲ್ಲ. ಈ ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ, ಇವಾಗ ಲಟ್ಟಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ನನ್ನ ರೆಸಿಪಿಗಳನ್ನು ಇಷ್ಟಪಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೋರ್ ಆಗಬಹುದು ಅನ್ನೋ ಕಾರಣಕ್ಕೆ ನನ್ನ ರೆಸಿಪಿ ಪೂರ್ತಿಯಾಗಿ ಆಗ್ತಾ ಇರಲಿಲ್ಲ, ನೀವೇ ಕೇಳಿದ್ರಿ, ಹಾಗಾಗಿ ಆಗ್ತಾ ಇದ್ದೀನಿ. ಹಾಗೆ ಒಂದು ಕ್ಯಾಮ್ರಾ ಬಂದಿತ್ತು, ಬುಕ್ ಮಾಡಿದ್ವಿ. ಅವತ್ತು ಬಂದಿದ್ದು ಡ್ಯಾಮೇಜ್ ಆಗಿದೆ ಅಂತ ವಾಪಸ್ ಕಳಿಸಿದ್ವಿ. ಅದೇ ಇವಾಗ ಮತ್ತೆ ಬೇರೆ ಹೊಸ ಕ್ಯಾಮ್ರಾ ಕಳಿಸಿದ್ದಾರೆ. ಅದೇ ಹೇಗಿದೆ ಅಂತ ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀವಿ. ತೋಟದ ಹತ್ರ ಬೇಕಾಗಿತ್ತು, ಕಳ್ತನ ಜಾಸ್ತಿ ಆಗುತ್ತೆ. ಮತ್ತೇನು ಸುಮ್ಮನೆ ರಿಸ್ಕ್ ತೊಗೊಳ್ಳೋದು, ಕ್ಯಾಮ್ರಾ ಹಾಕಿದರೆ ಪರ್ಮನೆಂಟಾಗಿ ಸೇಫ್ಟಿ ಇರುತ್ತೆ. ಹಾಗಾಗಿ ಕ್ಯಾಮ್ರಾ ತರಿಸಿದ್ವಿ. ಇವತ್ತು ಹೋಗಿ ಎಲ್ಲ ಅರೇಂಜ್ ಮಾಡಿ ಬರಬೇಕು ತೋಟಕ್ಕೆ. ನೋಡೋಣ ಹೇಗಾಗತ್ತೆ ಅಂತ. ಇವತ್ತು ಆಗಿಲ್ಲ ಅಂತಂದರೆ ನಾಳೆ ಮಾಡೋದು. ನೀವು ಅಂದರೆ ನಂಗೆ ತುಂಬ ಇಷ್ಟ ಅಂತೆಲ್ಲ ಕಮೆಂಟ್ಸಲ್ಲಿ ಹಾಕಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರತಿ ಕಮೆಂಟ್ಸನ್ನು ನೋಡುವಾಗ ನನಗೆ ಗೊತ್ತಿಲ್ಲದೆ ನನ್ನ ಮುಖದಲ್ಲಿ ನಗು ಬಂದಿರುತ್ತೆ. ಆ ನಗು ತಂದಿರೋದು ನೀವು, ಥ್ಯಾಂಕ್ ಯು. ಹಾಗೆ ತಿಂಡಿ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ, ನಿಮ್ಮ ವ್ಲಾಗ್ ನೋಡಿದೆ. ಆವಾಗ ನೀವು ರೊಟ್ಟಿ ಮಾಡಿದರೆ ನಾನು ಕೂಡ ರೊಟ್ಟಿ ಮಾಡಿದೆ ಅಂತೆಲ್ಲ ಈ ಥರ ತುಂಬ ಚೆನ್ನಾಗಿ ಕಮೆಂಟ್ಸನ್ನು ಹಾಕಿರ್ತೀರ. ಥ್ಯಾಂಕ್ ಯು ಸೋ ಮಚ್. ಇವೆರಡೇ ಕಮೆಂಟ್ಸ್ ಅಂತಲ್ಲ, ಇದೇ ಥರ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾ ಇರ್ತೀರ. ನಿಜ ಹೇಳ್ತೀನಿ, ಕಮೆಂಟ್ಸ್ ಓದುವಾಗ ನನಗೆ ಗೊತ್ತಿಲ್ಲದೆ ನನ್ನ ಮುಖದಲ್ಲಿ ನಗು ಬಂದಿರುತ್ತೆ. ನನ್ನ ಮಗಳು ಕೇಳ್ತಿರ್ತಾಳೆ, ಯಾಕೆ ಮಮ್ಮಿ ನಗಾಡ್ತಾ ಇದೆಯಾ, ಒಂದೊಂದೇ ನಗ್ತಾ ಇದೆಯಾ ಅಂತ. ಅಷ್ಟು ಚೆನ್ನಾಗಿ ಕಮೆಂಟ್ಸನ್ನು ಹಾಕಿರ್ತೀರ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ತೋಟದಲ್ಲಿ ಸ್ವಲ್ಪ ಶುಂಠಿ ಗೋಷ್ಠಿ ಹೊಡೆಯೋದಿತ್ತು, ನೆನ್ನೆ ಹೋಗಿ ಅರ್ಧ ಹೊಡೆದು ಬಂದಿದ್ವಿ, ಇನ್ನರ್ಧ ಉಳ್ಕೊಂಡಿತ್ತು. ಹಾಗಾಗಿ ಹೊಡೆಯೋಣ ಅಂತ ಹೋಗಿದ್ವಿ. ವೆದರ್ ಚೆನ್ನಾಗಿದ್ದಾಗಲೇ ಹೊಡೆದ್ರೆ ಚೆನ್ನಾಗಿ ಡ್ರೈ ಆಗುತ್ತೆ. ಎಷ್ಟೋ ಸಲ ಔಷಧಿ ಹೊಡೆದು ತಕ್ಷಣ ಮಳೆ ಬಂದು ಎಲ್ಲ ವೇಸ್ಟ್ ಆಗಿದೆ. ಹಾಗಾಗಿ ವೆದರ್ ನೋಡ್ಕೊಂಡು ಬಂದು ಹೊಡೆದಾಯ್ತು ಔಷಧಿ ಎಲ್ಲ. ಏನು ಮಾಡ್ತಿದ್ಯಾ ಮನೆ? ಏನಮ್ಮ ಪೇಂಟ್ ಹೊಡಿತಿದ್ಯಾ? ಇದು ಮನೆ ಅಂತೆ. ಆ್ಯಕ್ಚುಲಿ ಏನು ಮಾಡಿದಾರೆ ಗೊತ್ತಾಗಲೇ, ಇದು ಹಿಂಗೆ ತಿರ್ಕೊಂಡಿತ್ತಿದ್ದು ಬಾಕ್ಸ್ ಹಿಂಗಿತ್ತು. ಇದನ್ನು ಓಪನ್ ಮಾಡಿ ಅದರೊಳಗೆ ಹೋಗ್ತಿದ್ದಾಳೆ. ಅರ್ಧ ಹೋಗಿದ್ಲು, ಆಮೇಲೆ ಜಾಗ ಸಾಕಾಗಿಲ್ಲ ಅಂತ ವಾಪಸ್ ಬಂದು ಹೋಗಿದ್ದಲ್ಲ ಹರಿ ಅದರೊಳಗೆ. ಹಾಂ, ಆಗಲ್ಲ, ಅದು ಸಾಕಾಗಲ್ಲ, ತಲೆ ಸಾಕಾಗಲ್ಲ ಅವಳಿಗೆ, ಜಾಗ ಸಾಕಾಗಲ್ಲ, ಹಂಗಾಗಿ ಹೋಗಿಲ್ಲ. ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ದೀರಾ, ಖಂಡಿತ ಮಾಡ್ತೀನಿ. ನನಗೂ ಇದೆ ಒಂದು 90% ಮನೆ ಅರೇಂಜ್ ಆಗಿದೆ, ಇನ್ನೊಂದು 10%ಅಲ್ಲಿದೆ. ಹಾಗಾಗಿ ಅದು ಮುಗಿಸಿ, ದೇವ್ರ ಮನೆ ಒಂದು ಕೆಲಸ ಇದೆ, ಅದನ್ನು ಮುಗಿಸಿ ಖಂಡಿತ ಆದಷ್ಟು ಬೇಗ, ಇನ್ನೇನು ವೆದರ್ ಕ್ಲಿಯರ್ ಆಯಿತು ಬರ್ತಾರೆ. ಟೆರೆಸ್ ಮೇಲೊಂದಿದೆ, ದೇವ್ರ ಮನೆ ಒಂದಿದೆ, ಪೇಂಟ್ ಮುಗಿಸ್ತಾರೆ. ನಂತರ ಖಂಡಿತ ಹೋಮ್ ಟೂರ್ ಮಾಡ್ತೀನಿ. ತುಂಬ ದಿನದಿಂದ ಕೇಳ್ತಿದ್ದೀರಾ, ನನಗೂ ಕೂಡ ಆಸೆ ಇದೆ ಹೋಮ್ ಟೂರ್ ಮಾಡಬೇಕು ಅಂತ. ಹಾಗಾಗಿ ಆದಷ್ಟು ಬೇಗ ಮಾಡ್ತೀನಿ. ಅದೇ ದೇವ್ರ ಮನೆದೊಂದು ಕೆಲಸ ಆಗಿಲ್ಲ, 90% ಮುಗಿದಿದೆ, ಮನೆ ಕೂಡ ಅರೇಂಜ್ ಆಗಿದೆ, ಇನ್ನೊಂದು 10% ಉಳ್ಕೊಂಡಿದೆ. ಆ 10% ಎಲ್ಲ ಸ್ಟೋರ್ ರೂಮಿಗೆ ಹೋಗಬೇಕು. ಮತ್ತು ಅದೆಲ್ಲ ಐಟಮ್ಸ್ ಮನೆ ಒಳಗೇ ಇದೆ. ಸ್ಟೋರ್ ರೂಮ್ಗೆ ಹೋಗೋಕ್ಕೆ ಅದ್ರದ್ದು ಪೇಂಟ್ ಆಗಿಲ್ಲ. ಹಾಗಾಗಿ ಸ್ಟೋರ್ ರೂಮ್ಗೆಲ್ಲ ಕ್ಲೀನ್ ಆದಮೇಲೆ ಅಲ್ಲಿಗೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಮನೆ ಒಳಗೆ ಏನಿದೆ ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿಗೆ ಹಾಕಿ ಹೋಮ್ ಟೂರ್ ಮಾಡೋದೆ. ಅದೊಂದು ಪೇಂಟ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಲಗೇಜ್ ಎಲ್ಲ ಇನ್ನೂ ಮನೆ ಒಳಗೇ ಇದೆ. ಹಾಗಾಗಿ ಹೋಮ್ ಟೂರ್ ಮಾಡಿಲ್ಲ, ಆದಷ್ಟು ಬೇಗ ಮಾಡ್ತೀನಿ. ಬಾಯ್ ಮಾಡೋದಾ ಹರಿ? ಇವಾಗ ತಾನೇ ಸ್ನಾನ ಮಾಡಿಸ್ಕೊಂಡು ಬಂದೆ, ಇನ್ನು ತಲೆ ಎಲ್ಲ ಡ್ರೈ ಆಗಿಲ್ಲ, ರೆಡಿ ಮಾಡಬೇಕು ಲಡ್ಡುನ. ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿದ್ವಿ, ಹಾಗಾಗಿ ಲೇಟ್ ಆಯಿತು. ಇವಾಗ ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತಾದಮೇಲೆ ಸ್ನಾನ ಮಾಡಿಸಿದ್ದೀನಿ. ಇವತ್ತಿನ ವ್ಲಾಗನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.